ವಿಮೋಚನಕಾಂಡ 21ನೇ ಅಧ್ಯಾಯ ಧ್ಯಾನ. ಈ ಅಧ್ಯಾಯದಲ್ಲಿ 36 ವಾಕ್ಯಗಳು ಇದೆ. 36 ವಾಕ್ಯಗಳಲ್ಲಿ ಮೊದಲ 27 ವಾಕ್ಯಗಳಲ್ಲಿ 10 ವಿಧವಾದ ನ್ಯಾಯ ವಿಧಿಗಳು, ಮನುಷ್ಯರಿಗೆ ವ್ಯತಿರಿಕ್ತವಾಗಿ ನಡೆಯುವ ಕ್ರಿಯೆಗಳ ಮೇಲೆ 10 ರೀತಿಯಾದ ನ್ಯಾಯವಿಧಿಗಳು ಇದೆ. 28ರಿಂದ 36ರ ಮಧ್ಯದಲ್ಲಿ ಆಸ್ತಿ ನಷ್ಟಕ್ಕೆ ಸಂಬಂಧಪಟ್ಟಂಥ ನ್ಯಾಯವಿಧಿಗಳು. ವಾಸ್ತವವಾಗಿ 7 ನ್ಯಾಯ ವಿಧಿಗಳಿದೆ. ಅದರಲ್ಲಿ 2 21ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಮಿಕ್ಕಿದ 5 22ನೇ ಅಧ್ಯಾಯದಲ್ಲಿ ಬರೆಯಲಾಗಿದೆ. ಮನುಷ್ಯರಿಗೆ ವ್ಯತಿರಿಕ್ತವಾಗಿ ಮಾಡಿದ ಕಾರ್ಯಗಳ ಮೇಲೆ 10 ನ್ಯಾಯವಿಧಿಗಳು, ಸಿವಿಲ್ಗೆ ಸಂಬಂಧಪಟ್ಟಂಥ ನ್ಯಾಯವಿಧಿಗಳು 7. ಇದನ್ನು ತಿಳಿಯಬೇಕು. 21ರಿಂದ 10 ನ್ಯಾಯವಿಧಿಗಳು ಇದರ ಕುರಿತಾಗಿ. ಮೊದಲನೇ ಅಧ್ಯಾಯ 21ನೇ ಅಧ್ಯಾಯ ಮೊದಲ 6 ವಾಕ್ಯಗಳು ನಮಗೆ ಮೆನ್ ಸರ್ವೆಂಟ್, ಪುರುಷ ದಾಸರು, 7ರಿಂದ 11ನೇ ವಾಕ್ಯವರೆಗೂ ವಿಮೆನ್ ಸರ್ವೆಂಟ್ ಅಥವಾ ಮೇಡ್ ಸರ್ವೆಂಟ್, 12ರಿಂದ ನರಹತ್ಯದ ಕುರಿತಾಗಿ ಅದಕ್ಕೆ ಯಾವ ವಿಧವಾದ ನ್ಯಾಯವಿಧಿ, 15ರಲ್ಲಿ ತಂದೆ ತಾಯಿಗಳನ್ನು ಸನ್ಮಾನ ಮಾಡದವನು ಅಥವಾ ಹೊಡೆದವರಿಗೆ ಇರುವಂಥ ನ್ಯಾಯವಿಧಿಗಳು, ಪೆನಾಲ್ಟಿ, 17ರಿಂದ ವಾಕ್ಯದಲ್ಲಿ ತಂದೆ ತಾಯಿಗಳನ್ನು ದೂಷಿಸಿದವರಿಗೆ ಇರುವಂಥ ನ್ಯಾಯವಿಧಿ, ಶಿಕ್ಷೆ, 16ರಲ್ಲಿ ಕಿಡ್ನಾಪ್ ಆ್ಯಂಡ್ ಡೆತ್, ಕಿಡ್ನಾಪ್, ಕಳ್ಳತನ ಮಾಡುವುದರಿಂದ ಪೆನಾಲ್ಟಿ, 16ನೇ ಅಧ್ಯಾಯದಲ್ಲಿ ತಂದೆ ತಾಯಿಗಳನ್ನು ಸನ್ಮಾನ ಮಾಡದೇ ಇರುವುದರಿಂದ ಮರಣ. ಈ ವಿಧವಾಗಿ 18ನೇ ಅಧ್ಯಾಯಕ್ಕೆ ಬರುವಾಗ ಹೊಡೆದಾಟ, ಜಗಳ, 20ರಿಂದ ನೋಡುವಾಗ ದಾಸನನ್ನಾಗಲಿ ದಾಸಿಯನ್ನಾಗಲಿ ಹೊಡೆದವನಿಗೆ ಯಾವ ವಿಧವಾಗಿ ನ್ಯಾಯವಿಧಿ, ಶಿಕ್ಷೆ ಆಗಬೇಕು ಅಂತ ವಾಕ್ಯಗಳು. ಈ ವಿಧವಾಗಿ ನಮಗೆ 27ನೇ ವಾಕ್ಯದವರೆಗೂ 10 ರೀತಿಯಾದ ನ್ಯಾಯ ವಿಧಿಗಳು, ಮನುಷ್ಯರಿಗೂ ಮಧ್ಯದಲ್ಲಿ ನಡೆಯುವ ನ್ಯಾಯ ವಿಧಿಗಳು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಹಾಗೆಯೇ 22ರಿಂದ ಗರ್ಭಿಣಿ ಸ್ತ್ರೀಗೆ ಗಾಯವಾದರೆ ಯಾವ ರೀತಿಯಾದ ಶಿಕ್ಷೆ, 26-27 ವಾಕ್ಯದಲ್ಲಿ ಸೇವಕರಿಗೆ ಗಾಯವಾದರೆ ಯಾವ ವಿಧವಾಗಿ ಶಿಕ್ಷೆ, ತೀರ್ಪು ಎಂದು ತಿಳಿಸಿದ್ದಾನೆ. 28ನೇ ವಾಕ್ಯದಿಂದ 36ನೇ ವಾಕ್ಯದವರೆಗೂ ಇರುವ ವಾಕ್ಯದಲ್ಲಿ ಸಿವಿಲ್ ಕಾರ್ಯಗಳ ಕುರಿತಾಗಿ, ಆಸ್ತಿ ನಷ್ಟ, ನಿರ್ಲಕ್ಷ್ಯ ಆಸ್ತಿ ನಷ್ಟದ ಕುರಿತಾಗಿ ಇರುವಂಥ ನ್ಯಾಯವಿಧಿಗಳು. ಮೊದಲನೇ ವಾಕ್ಯದಿಂದ ವಾಕ್ಯವನ್ನು ಧ್ಯಾನಿಸೋಣ. ಮತ್ತು ನೀನು ಅವರಿಗೆ, ಮೋಶೆಯೊಟ್ಟಿಗೆ ಮಾತನಾಡುತ್ತಾ ಕಂಟಿನ್ಯೂ ಮಾಡುವಂಥ ವಾಕ್ಯಗಳು, ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುವೆಂದರೆ ನ್ಯಾಯ ಸೂತ್ರಗಳು, ನ್ಯಾಯವಿಧಿಗಳು ಅವರಿಗೆ ನೇಮಿಸಬೇಕು. ಯಾಕಂದರೆ ಅವರು ಒಂದು ರಾಜ್ಯವಾಗಿ ಮಾರ್ಪಡುತ್ತಾರೆ. ಒಂದು ನ್ಯಾಯವಿಧಿ, ಕಾನ್ಸ್ಟಿಟ್ಯೂಷನ್, ರಾಜ್ಯಾಂಗ ಇರಬೇಕು. ಆ ಜನಾಂಗಕ್ಕೆ ಪೀನಲ್ ಕೋರ್ಟ್ ಇರಬೇಕು. CRPC ಇರುತ್ತದೆ ಇಂಡಿಯಾದಲ್ಲಿ, IPC ಅನ್ನುತ್ತಾರೆ, ಇಂಡಿಯನ್ ಪೆನಲ್ ಕೋರ್ಟ್ ಅನ್ನುತ್ತಾರೆ. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಇರುತ್ತದೆ, ರಾಜ್ಯಾಂಗ, ನ್ಯಾಯಾಂಗ, ಇದೆಲ್ಲ ಬರದೇ ಇರುತ್ತಾರೆ. ಇವೆಲ್ಲ ನ್ಯಾಯವಿಧಿಗಳು, ನ್ಯಾಯಪರವಾದ ವಿಧಿಗಳು ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್ ಅಮಾಂಗ್ ದ ಸೊಸೈಟಿ, ಸಮಾಜ ಶಾಂತಿಯಿಂದ, ರಕ್ಷಣೆಯಿಂದ, ಭದ್ರತೆಯಿಂದ, ಸಮತೋಲನದಿಂದ, ಸಮತ್ವದಿಂದ, ಪೌರತ್ವದಿಂದ ಮುಂದುವರಿಯಬೇಕು. ಅಂದರೆ
ನ್ಯಾಯವಿಧಿಗಳು ಬೇಕು. ನ್ಯಾಯವಿಧಿಗಳು ಬೇಕು, ಕಟ್ಟಳೆಗಳು ಬೇಕು, ಶಾಸನಗಳು ಬೇಕು. ನಮಗೂ ಕೂಡ ಪ್ರಧಾನವಾದ ಎಕ್ಸಿಕ್ಯೂಟಿವ್ ಲೆವೆಲ್, ಲೆಜಿಸ್ಲೇಟಿವ್ ಲೆವೆಲ್, ಈ ಮೂರು ಕೂಡ ಭಾರತ ದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡುವ ಶಾಖೆ ಒಂದಾದರೆ, ಶಾಸನಾಂಗ ನಿರ್ಮಾಣ ಮಾಡುವ ವಿಷಯ ಬೇರೆ ಆದರೆ, ನ್ಯಾಯಾಂಗ ಮತ್ತೊಂದು ಇದೆ. ಈ ರೀತಿಯಾಗಿ ಮೂರು ಇದೆ ಪ್ರಧಾನವಾಗಿ: ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ಈ ಮೂರು ಕೂಡ ಇಲ್ಲದೆ ಹೋದರೆ ಪರಿಪಾಲನೆ ಮುನ್ನಡೆಯುವುದಿಲ್ಲ. ಪ್ರಜೆಗಳ ಮಧ್ಯದಲ್ಲಿ ಸಮಾನತೆ ಬರಬೇಕು ಅಂದರೆ ಇದೆಲ್ಲ ಬೇಕು. ಶಾಸನ ಮಾಡುವವರು ಬೇಕು, ಅದನ್ನು ಪರಿಪಾಲನೆ ಮಾಡುವವರು ಕೂಡ ಬೇಕು, ನ್ಯಾಯಾಧಿಪತಿಗಳು ಕೂಡ ಬೇಕು. ಈ ರೀತಿಯಾದ ಪರಿಪಾಲನೆ ಇಸ್ರೇಲರ ನಡುವೆ ಇರಬೇಕು. ಯಾವ ರೀತಿಯಾಗಿ ಇರಬೇಕು ಅಂದರೆ, ಈ ವಿಧವಾಗಿ ನ್ಯಾಯವಿಧಿಗಳನ್ನು ದೇವರು ಏರ್ಪಾಟು ಮಾಡಿದ. 21, 22 ಅಧ್ಯಾಯಗಳಲ್ಲಿ ಪ್ರತ್ಯೇಕವಾದ ನ್ಯಾಯವಿಧಿಗಳು ದೇವರು ಏರ್ಪಡಿಸಿದ್ದಾನೆ. 10 ಆಜ್ಞೆಗಳಲ್ಲಿ ಸಿವಿಲ್ ಲಾಸ್, 10 ಆಜ್ಞೆಗಳನ್ನು ಸೇರಿ ಕೆಲವು ಸಿವಿಲ್ ಲಾಸ್, ಪ್ರಜೆಗಳ ಮಧ್ಯದಲ್ಲಿ ಇರಬೇಕಾದ ನ್ಯಾಯವಿಧಿಗಳು ವಿವರಿಸಲ್ಪಟ್ಟಿದೆ. ಈಗ ನಮಗೂ ಕೂಡ ಇಂಡಿಯನ್ ಪೆನಲ್ ಕೋಡ್ ಕೂಡ ಇವೆಲ್ಲವುಗಳಲ್ಲಿ ಈ ಮಾತುಗಳು ಕಾಣುತ್ತದೆ. ಬೈಬಲ್ ಗ್ರಂಥದಲ್ಲಿ ಹೇಳಲ್ಪಟ್ಟಂಥ ಧರ್ಮಶಾಸ್ತ್ರ ವಿಧಿಗಳು, ಕಟ್ಟಳೆಗಳು, ಶಾಸನಗಳು ಇದೆಯಲ್ಲ, ಇವು ಬ್ರಿಟಿಷ್ ಲಾದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಅತ್ಯಧಿಕವಾಗಿ ಬೈಬಲಿಂದಲೇ ಅವರು ತೆಗೆದುಕೊಂಡಿದ್ದಾರೆ. ಆ ಬ್ರಿಟಿಷ್ ಲಾ ಇಂದ ಇಂಡಿಯನ್ ಲಾ ಕೂಡ ಕೆಲವು ಸೂತ್ರಗಳನ್ನು ತೆಗೆದುಕೊಂಡು ಇವರು ನಿರ್ಮಾಣ ಮಾಡಿದ್ದಾರೆ. ಬೈಬಲ್ ಚೆನ್ನಾಗಿ ಅರ್ಥ ಆದರೆ, ಬೈಬಲ್ ನ್ಯಾಯವಿಧಿ ಅರ್ಥ ಆದರೆ, ನಮಗೆ ದೇಶದಲ್ಲಿರುವಂಥ ನ್ಯಾಯ ವ್ಯವಸ್ಥೆ ಮೇಲೆ ಒಂದು ಸನ್ಮಾನ ಉಂಟಾಗುತ್ತದೆ, ಒಂದು ಘನತೆ ಉಂಟಾಗುತ್ತದೆ. ಬೈಬಲ್ ಬೇಸ್ಡ್ ಪ್ರಿನ್ಸಿಪಲ್ಸ್ ಮೇಲೆ ಇಂಡಿಯಾದ ನ್ಯಾಯವಿಧಿಗಳು, ಬೇರೆ ದೇಶದ ನ್ಯಾಯವಿಧಿಗಳು ರೂಪಿಸಲಾಗಿದೆ. ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ, ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ನೋಡಿ, ಒಬ್ಬ ದಾಸನು, ಅವನು ಇಬ್ರಿಯನಿಗೆ ಸಂಬಂಧಪಟ್ಟವನು. ಈಗಂದರೆ ಎಂಪ್ಲಾಯ್ಮೆಂಟ್ ಸಿಸ್ಟಮ್ ಬಂದಿದೆ, ಸ್ಯಾಲರಿ ಸಿಸ್ಟಮ್ ಬಂದಿದೆ, ಇಂಡಿಪೆಂಡೆಂಟ್ ಫ್ಯಾಮಿಲೀಸ್ ಕಲ್ಚರ್ಸ್ ಎಲ್ಲ ಬಂದಿದೆ. ಒಂದು ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು. ಒಂದು ಕಾಲದಲ್ಲಿ ಸಮಾಜದಲ್ಲಿ ಜಾತಿ ಜಾತಿಯಾಗಿ ಬದುಕುವುದು ಅನ್ನುವಂಥದ್ದು ಇತ್ತು. ಇಂಡಿವಿಜುವಲ್ ಆಗಿ ದಾಸತ್ವಕ್ಕೆ ಹೋಗಿ ಕೆಲಸ ಮಾಡುತ್ತಾ ಇರುವವರು ಈಗಲ ಎಂಪ್ಲಾಯ್ಮೆಂಟ್ ಅನ್ನುತ್ತಾರೆ, ಕಾಂಟ್ರಾಕ್ಟರ್ ಲೇಬರ್ ಅಂತ ಅನ್ನುತ್ತಾರೆ. ಈಗ ಇರುವಂಥ ಸಿಸ್ಟಮ್ ಎಲ್ಲ ಕೂಡ ಡೆಮೋಕ್ರೆಟಿಕ್ ವೇನಲ್ಲಿ ಇವೆಲ್ಲವುಗಳನ್ನು ನಾವು ಆಚರಿಸುತ್ತಾ ಇದ್ದೇವೆ ಇಂಡಿಯಾದಲ್ಲಿ. ಆದರೆ ಆ ದಿನಗಳಲ್ಲಿ ಇರುವಂಥ ಪರಿಸ್ಥಿತಿಯ ಮೇರೆಗೆ ಒಬ್ಬ ಲ್ಯಾಂಡ್ ಲಾರ್ಡ್ ಇದ್ದಾನೆ ಅಂದರೆ ಅವನಿಗೆ ದಾಸರು ಬೇಕು. ಪರ್ಮನೆಂಟ್ ಲೇಬರ್ ತೆಗೆದುಕೊಳ್ಳುವುದಕ್ಕಾಗಿ, ಬಾಂಡೆಡ್ ಲೇಬರ್ ಆಗಿ ಕೆಲವು ಕಾಲ ವಿನಿಯೋಗ ಮಾಡುವುದಕ್ಕಾಗಿ ಈಗ ಹೇಗೆ ಕಾಂಟ್ರಾಕ್ಟ್ ಉದ್ಯೋಗಗಳು ಮಾಡುತ್ತಾ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡಿಸಿಕೊಳ್ಳುತ್ತಾ ಇದ್ದಾರೋ, ಆ ದಿನಗಳಲ್ಲಿ ಕೂಡ ಈ ದಾಸರನ್ನು ಏರ್ಪಾಡು ಮಾಡಿಕೊಳ್ಳುವಂಥ ಸಿಸ್ಟಮ್ ಮನುಷ್ಯರನ್ನು ಕೊಂಡುಕೊಳ್ಳುವಂಥ ಏರ್ಪಾಡು ಇತ್ತು. ಆ್ಯಕ್ಚುಲ್ ಆಗಿ ಮನುಷ್ಯ ವ್ಯಾಪಾರ ಬಹಳ ಭಯಂಕರವಾದ, ತೀವ್ರವಾದವಾಗಿ ಇದ್ದದ್ದು ಚರಿತ್ರೆ ಸಾಕ್ಷಿ ಹೇಳುತ್ತದೆ. ಮನುಷ್ಯರನ್ನು ಮಾರಿಕೊಂಡು ಭಯಂಕರ ಪರಿಸ್ಥಿತಿ. ಕೆಲವು ಸಂದರ್ಭಗಳಲ್ಲಿ ಎಕ್ಸ್ಪ್ಲಾಟೇಷನ್ ಆಫ್ ವರ್ಕ್ಸ್ ಇದೆ. ಮನುಷ್ಯರನ್ನು ದೋಚುವುದು, ಮನುಷ್ಯರನ್ನು ಸಾಯಿಸುವುದು, ಈ ರೀತಿಯಾಗಿ ಇದೆ. ಅಮೆರಿಕದ ದೇಶದ ಚರಿತ್ರೆ ನೋಡುವಾಗ ಈ ಮನುಷ್ಯರ ವ್ಯಾಪಾರದಲ್ಲಿ ಬಹಳ ಹೋರಾಟ ನಡೆದಿದೆ. ಬಹಳ ಮಂದಿ ಮನುಷ್ಯರನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿ ದಾಸತ್ವದಲ್ಲಿ ಇಟ್ಟುಕೊಂಡು ಬಿಡುಗಡೆ ಕೊಡದೆ ಉಪಯೋಗಿಸುತ್ತಾ ಶ್ರಮೆ ಕೊಟ್ಟಂಥ ಚರಿತ್ರೆ ಇದೆ ಮಾನವರಲ್ಲಿ. ಬಹಳ ಇಂಪಾರ್ಟೆಂಟ್
ಹೌ ಟು ಬಿಹೇವ್ ವಿತ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರೊಟ್ಟಿಗೆ ಯಾವ ರೀತಿಯಾಗಿ ಪ್ರವರ್ತಿಸಬೇಕು ಅನ್ನುತ್ತಾ ದೇವರು ತಿಳಿಸುತ್ತಾ ಇದ್ದಾನೆ. ಸೊಸೈಟಿಗೆ ಬರುತ್ತಾ ಇದ್ದಾನೆ. ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಲೇಬರು ಆ ಕಾಂಟ್ರಾಕ್ಟ್ ಪ್ರಕಾರ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ಇದೆ. ಆ ನಿಯಮದ ಒಳಗೆ ಆ ದಾಸನು ಒಳಗಾಗಬೇಕು. ಮನುಷ್ಯರನ್ನು ಕೆಲವು ಹಕ್ಕುಗಳನ್ನು ದೇವರು ಏರ್ಪಾಡು ಮಾಡಿದನು. ಮಾನವನ ಹಕ್ಕುಗಳನ್ನು ಯಾರು ಉಲ್ಲಂಘನೆ ಮಾಡದ ಹಾಗೆ ಭದ್ರಪಡಿಸುವ ಹಾಗೆ ಈ ನ್ಯಾಯವಿಧಿಗಳನ್ನು ಅವರ ಪರವಾಗಿ ದೇವರು ಕೊಟ್ಟನು. ಇಬ್ರಿಯ ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. 7ನೇ ವರ್ಷದಲ್ಲೇ ಅವನಿಗೆ ಬಿಡುಗಡೆ. ಸಂಬಳ 6 ವರ್ಷದವರೆಗೂ ಮಾತ್ರ. 7ನೇ ವರ್ಷದಲ್ಲಿ ಅವನು ಬಿಡುಗಡೆ ಹೊಂದಬೇಕು. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿ ಇಲ್ಲವನಾಗಿ ಬಂದಿದ್ದರೆ ಹೆಂಡತಿಯು ಅವನ ಜೊತೆಯಲ್ಲೇ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯು ಅವನ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದುದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿ ಇರಬೇಕು. ಈ ರೀತಿಯಾಗಿ ಯೆಹೋವ ದೇವರು ಇಸ್ರೇಲ್ ಪ್ರಜೆಗಳಿಗೆ ಇಬ್ರಿಯ ದಾಸತ್ವದ ವಿಷಯದಲ್ಲಿ ಈ ಒಂದು ನ್ಯಾಯವಿಧಿಯನ್ನು ನೇಮಿಸುತ್ತಾ ಇದ್ದಾನೆ. ಅವನ ಕಿವಿಯನ್ನು ಸಲಾಕಿಂದ ಚುಚ್ಚಬೇಕು. ಅಂದರೆ ರಂಧ್ರ ಬೀಳುತ್ತದೆ. ನಿರಂತರವಾಗಿ ಶಾಶ್ವತವಾಗಿ ಅವನು ದಾಸನಾಗುತ್ತಾನೆ. ಅಂದರೆ ಅವನು ದಾಸನು ಅನ್ನುವಂಥ ಮುದ್ರೆ ಅವನಿಗೆ ಬೀಳುತ್ತದೆ. ಪರ್ಮನೆಂಟ್ ಸ್ಲೇವ್. ಬಹಿರಂಗವಾಗಿ ಕಿವಿಗೆ ಸಲಾಕಿಂದ ಚುಚ್ಚಿದಾಗ ಅವನು ಶಾಶ್ವತವಾಗಿ ಅವನ ಯಜಮಾನನಿಗೆ ದಾಸನಾಗುತ್ತಾನೆ. ಬ್ಯಾಂಕ್ದವರು ಲೋನ್ ಕೊಡುವಾಗ ಪಶುಗಳ ಕಿವಿ ಭಾಗವನ್ನು ಕಟ್ ಮಾಡುತ್ತಾರೆ. ಅಂದರೆ ಬ್ಯಾಂಕ್ ಲೋನ್ ಪರ್ಪಸ್ ಅಂತ ಅರ್ಥ ಆಗುತ್ತದೆ. ಕಿವಿಯ ಮೇಲೆ ಕತ್ತರಿಸಿದಾಗ ಮತ್ತೊಂದು ಬ್ಯಾಂಕ್ನಿಂದ ಲೋನ್ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಕೆಲವು ಸಿಂಬಲ್ಸ್ ಅರೇಂಜ್, ಕೆಲವು ಗುರುತುಗಳನ್ನು ಏರ್ಪಾಡು ಮಾಡುತ್ತಿದ್ದಾನೆ. ಎಂಪ್ಲಾಯ್ಮೆಂಟ್ ಪರ್ಪಸ್ನಲ್ಲಿ ಆ ದಿನಗಳಲ್ಲಿ ಆ ಸಿಸ್ಟಮ್ ಇದೆ. ದೇವರು ಕೊಟ್ಟ ನಂತರ ಉದಯ 10ರಿಂದ 5 ಗಂಟೆವರೆಗೂ ಈ ಕೆಲಸ ಮಾಡಿ, ಇಷ್ಟು ಲಂಚ್ ಬ್ರೇಕ್ ತೆಗೆದುಕೊಂಡು ಮಧ್ಯಾಹ್ನ ಇಷ್ಟು ಕಾಲಕ್ಕೆ ನಾವು ಕೆಲಸ ಮಾಡುತ್ತೇವೆ ಅಂತ ಅಗ್ರಿಮೆಂಟ್ ಇದೆ. ಇದು ಈಗಿನ ಸಿಸ್ಟಮ್. ಇದರಲ್ಲಿ ಎಂಪ್ಲಾಯ್ಮೆಂಟ್ಸ್ ವಿಧಿಗಳು, ಕೆಲಸ ಮಾಡುವವರು, ಕೆಲಸ ಮಾಡಿಸಿಕೊಳ್ಳುವವರ ವಿಧಿಗಳು ಬೇರೆ ಬೇರೆ ರೀತಿಯಾಗಿ ಇದೆ. ಮಾನವರ ಹಕ್ಕುಗಳು ಕೂಡ ಇದೆ. ಪ್ರತಿ ಉದ್ಯೋಗಕ್ಕೂ ನಿಯಮಗಳು ಏರ್ಪಾಡು ಇದೆ. ಆ ದಿನಗಳಲ್ಲಿ ಕೂಡ ಕೆಲಸದ ಮೇಲೆ ಈ ವಿಧವಾಗಿ ಮನುಷ್ಯರನ್ನು ಉಪಯೋಗ ಮಾಡುತ್ತಾರೆ. ಸಿಸ್ಟಮ್, ನ್ಯಾಯವಿಧಿಗಳು, ಕೃಷಿ ಕೆಲಸಕ್ಕೆ ಬೇರೆ ಬೇರೆ ರೀತಿಯಾದ ಕೆಲಸಕ್ಕೆ ಬೇರೆ ಬೇರೆ ರೀತಿಯಾದ ನ್ಯಾಯವಿಧಿಗಳು. 7ನೇ ವಾಕ್ಯ, ಮೇಡ್ ಸರ್ವೆಂಟ್ ಅಥವಾ ಸ್ತ್ರೀ ಯಾವನಾದರೂ ತನ್ನ ಮಗಳನ್ನು ದಾಸಿಯಾಗುವುದಕ್ಕೆ ಮಾರಿದರೆ, ಪುರುಷರಾದ ದಾಸರು ಬಿಡುಗಡೆ ಹೋಗುವ ಪ್ರಕಾರ ಅವಳು ಬಿಡುಗಡೆಯಾಗಿ ಹೋಗಕೂಡದು. ಅವಳನ್ನು ಗೊತ್ತು ಮಾಡಿಕೊಂಡ ಯಜಮಾನನಿಗೆ ಅವಳಲ್ಲಿ ಇಷ್ಟವಿಲ್ಲದೆ ಹೋದರೆ ಬಿಡಿಸಿಕೊಳ್ಳಲಿಕ್ಕೆ ಅವಳಿಗೆ ಅನುಕೂಲ ಕೊಡಬೇಕು. ಅವನು ಕೊಟ್ಟ ಮಾತನ್ನು ತಪ್ಪಿದವನಾದದರಿಂದ ಅನ್ಯ ಜನರಿಗೆ ಅವಳನ್ನು ಮಾರುವುದಕ್ಕೆ ಅವನಿಗೆ ಅಧಿಕಾರವಿಲ್ಲ. ಅವನು ತನ್ನ ಮಗನಿಗೆ ಅವಳನ್ನು ಗೊತ್ತು ಮಾಡಿಕೊಂಡರೆ ಸೊಸೆಯಂತೆ ಭಾವಿಸಬೇಕು.
ಈಗಿನ ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಾದ ಪರಿಸ್ಥಿತಿಗಳು. ಹೆಣ್ಣು ದಾಸಿಯ ಕುರಿತಾಗಿ ಈಗಿನ ಪರಿಸ್ಥಿತಿಗಳು ಬಹಳ ವಿಚಿತ್ರವಾದ ಪರಿಸ್ಥಿತಿಗಳು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸುತ್ತಾ ಇದ್ದಾರೆ. ಈ ರೀತಿಯಾಗಿ ದೇವರು ಹೆಣ್ಣು ದಾಸಿ, ಸ್ತ್ರೀ ದಾಸಿಯ ಕುರಿತಾಗಿ ಕೆಲವು ನ್ಯಾಯವಿಧಿಗಳನ್ನು ದೇವರು ಮೋಶೆಗೆ ತಿಳಿಸುತ್ತಾ ಇದ್ದಾನೆ. ಮಾರುವುದಕ್ಕೆ ಯಜಮಾನನಿಗೆ ಅಧಿಕಾರ ಇಲ್ಲ. ಅವನು ತನ್ನ ಮಗನಿಗೆ ಅವಳನ್ನು ಗೊತ್ತು ಮಾಡಿಕೊಂಡರೆ ಸೊಸೆಯಂತೆ ಭಾವಿಸಬೇಕು. ಆಕೆ ಇಷ್ಟಪಡುವ ರೀತಿಯಲ್ಲಿ ಆಕೆ ಆಯ್ಕೆ ಮಾಡಿಕೊಂಡದ್ದನ್ನು ಆಕೆ ಆರಿಸಿಕೊಳ್ಳುವುದಕ್ಕೆ ಅಧಿಕಾರ ಇದೆ. ಇಸ್ಲಾಂ ಲಾನಲ್ಲಿ ಇದು ಕಂಟಿನ್ಯೂ ಆಗಿದೆ. ಮಗನಿಗೆ ಅವಳನ್ನು ಗೊತ್ತು ಮಾಡಿಕೊಂಡರೆ ಸೊಸೆಯಂತೆ ಭಾವಿಸಬೇಕು. ಯಜಮಾನನು ಇನ್ನೊಬ್ಬಳನ್ನು ಸೇರಿಸಿಕೊಂಡರೂ ಮೊದಲನೆಯವಳಿಗೆ ಅನ್ನ, ವಸ್ತ್ರ, ಸಹವಾಸಗಳನ್ನು ಕಡಿಮೆ ಮಾಡಿಕೊಡುವುದು. ಈ ಮೂರರಲ್ಲಿ ಯಾವುದನ್ನು ನಡೆಸದೆ ಹೋದರೆ ಅವಳು ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬಹುದು. ಒಬ್ಬ ಯಜಮಾನನು ಕುಮಾರನಿಗೆ ಈ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ, ಎರಡನೇ ಮದುವೆ ಮಾಡಿಕೊಂಡರೆ, ಮೊದಲನೇ ಹೆಂಡತಿಗೆ ಸೆಕ್ಷುವಲ್ ಲೈಫ್, ಫ್ಯಾಮಿಲಿ ಲೈಫಲ್ಲಿ ಯಾವುದೂ ಕಡಿಮೆ ಮಾಡಕೂಡದು. ಹ್ಯೂಮನ್ ರೈಟ್ಸ್, ಸೆಕ್ಸ್ ಈಸ್ ಹ್ಯೂಮನ್ ರೈಟ್ಸ್. ವೈಫ್ ಆ್ಯಂಡ್ ಹಸ್ಬೆಂಡ್ ಅವರ ಜೀವಿತದಲ್ಲಿ ಕಮಿಟ್ಮೆಂಟ್ ಪ್ರಕಾರ ಒಬ್ಬರ ಧರ್ಮ ಒಬ್ಬರು ನೆರವೇರಿಸಬೇಕು. ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಯಾವ ವಿವಾಹಿತ ಸ್ತ್ರೀ ಭಕ್ತನಿಂದ ನಿರ್ಲಕ್ಷ್ಯ ಆಗಬಾರ್ದು. ಇದು ನ್ಯಾಯವಿಧಿಗೆ ವಿರುದ್ಧವಾದದ್ದು. ಈಗಲೂ ಕೂಡ ಸೆಕ್ಷುವಲ್ ಲೈಫ್ ಗಂಡ ನಿರ್ಲಕ್ಷ್ಯ ಮಾಡಿದರೆ ಹೆಂಡತಿ ಕೋರ್ಟಿಗೆ ಹೋಗಬಹುದು. ಇಂಡಿಯಾದಲ್ಲಿ ಆ ಕಾನೂನು ಇದೆ. ಹಾಗೆಯೇ ಇಲ್ಲಿ ಹೇಳುತ್ತಾ ಇರುವುದೇನೆಂದರೆ, ಅನ್ನ, ವಸ್ತ್ರ, ಸಹವಾಸಗಳನ್ನು ಕಡಿಮೆ ಮಾಡಕೂಡದು. ಅನ್ನ ಕೊಡಬೇಕು, ವಸ್ತ್ರ ಕೊಡಬೇಕು. ಸೆಕ್ಷುವಲ್ ಲೈಫಲ್ಲೂ ಕೂಡ ಆಕೆಗೆ ಸರಿಯಾದ ನ್ಯಾಯ ಸಿಗಬೇಕು. ಅದು ಮಾಡದೆ ಹೋದರೆ ಆಕೆ ಬಿಡುಗಡೆಯಾಗಿ ಹೋಗಬಹುದು. ಆಕೆ ಬಿಡುಗಡೆಯ ಹೋಗುವುದಕ್ಕೆ ಆಟಂಕ ಮಾಡುವುದಕ್ಕೆ ಅವಕಾಶ ಯಜಮಾನನಿಗೆ ಇಲ್ಲ. ಸ್ವತಂತ್ರವಾಗಿ ಆಕೆ ಹೋಗಬಹುದು. 12ರಿಂದ 14ನೇ ವಾಕ್ಯದವರೆಗೂ ಮರ್ಡರ್ ಕುರಿತಾಗಿ, ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು. 302 ಮರ್ಡರ್ ಕೇಸ್ ಅಂದರೆ ಅದಕ್ಕೆ ಲೈಫ್ ಟೈಮ್ ಕೊಡುತ್ತಾ ಇದ್ದೀವಿ ಇಂಡಿಯಾದಲ್ಲಿ. ಕಿರಾತಕವಾದ ಶಿಕ್ಷೆ ಆಗಿದ್ದರೆ ಉರ್ಲಾಕುತ್ತಾರೆ. ಇಂಡಿಯನ್ ಪೆನಲ್ ಕೋರ್ಟ್ ಟ್ರಾನ್ಸ್ಫಾರ್ಮೇಷನ್ ಬೇಸ್ಡ್ ಕೋರ್ಟ್ ಅವರು ಮಾನಸಾಂತರ ಹೊಂದುವುದಕ್ಕೆ ಒಂದು ಶಿಕ್ಷೆ ಇಂಡಿಯಾದಲ್ಲಿ ಇದೆ. ಇಬ್ರಿಯ ನ್ಯಾಯವಿಧಿ ಯಾವ ರೀತಿಯಾಗಿ ಇದೆ ಅಂದರೆ, ನಿಶ್ಚಯವಾಗಿ ಅವನು ಸಾಯಬೇಕು. ಅವನು ಬೇಕೆಂದು ಕೊಂದರೆ ಅವನು ಸಾಯಬೇಕು. ಹತ್ಯೆಗೆ ಹತ್ಯೆ. ಇಸ್ಲಾಂ ಕಂಟ್ರೀಸಲ್ಲಿ ಇದು ರನ್ ಆಗ್ತಾ ಇದೆ. ಯಾರಾದರೂ ಹತ್ಯೆ ಮಾಡಿದರೆ ಅವನನ್ನು ಬಹಿರಂಗವಾಗಿ ಕೊಲೆ ಮಾಡ್ತಾರೆ, ಸಾಯಿಸುತ್ತಾರೆ. ಅಲ್ಲಿ ಶಿಕ್ಷೆಗಳು ಇಮಿಡಿಯೇಟಾಗಿ ನಡೆಯುತ್ತದೆ. ನ್ಯಾಯವಿಧಿಗಳು ತಪ್ಪುಗಳು ಬಹಳ ಕಡಿಮೆ ನಡೆಯುತ್ತದೆ. ಇಂಡಿಯಾದಲ್ಲಿ ಹತ್ಯೆ ಮಾಡಿದವನು ಸಿಕ್ಕಿದವನು ಶಿಕ್ಷೆ ಬೀಳುವುದಿಲ್ಲ. ಅವನಿಗೆ ಟ್ರಯಲು, ಕೋರ್ಟು ಮತ್ತು ವರ್ಷಗಳು ಅದು ನಡೀತಾನೆ. ಕೋರ್ಟ್ ವಿವಾದಗಳು ನಡೀತಾ ಇರುತ್ತೆ. 13 ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು. ಇದನ್ನು ಆಶ್ರಯ ನಗರ ಅನ್ನುವಂಥ ಹೆಸರು ಹೇಳುತ್ತಾರೆ. ಆಕ್ಸಿಡೆಂಟಾಗಿ, ಆಕಸ್ಮಿಕವಾಗಿ ಕೊಲೆ ಆದರೆ ಯಾರು ಕೊಂದರೋ ಯಾರು ಕೊಲ್ಲಲ್ಪಟ್ಟರೋ ಅವರ ಬಂಧುಗಳು ಕೊಲ್ಲಿದವನನ್ನು ಕೊಲ್ಲುವುದಕ್ಕೆ ಎದುರು ನೋಡುತ್ತಾರೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ 3 ಆಶ್ರಯ ನಗರಗಳನ್ನು ದೇವರು ಇಂಥವರಿಗಾಗಿ ನೇಮಿಸಿದನು. 6 ಆಶ್ರಯ ನಗರಗಳನ್ನು ನೇಮಿಸಿದನು. ಯೆಹೋಶುವ ಕಾಲದಲ್ಲಿ ಅದನ್ನು ಡಿಕ್ಲೇರ್ ಮಾಡಿ ನೇಮಿಸಿಕೊಂಡರು.
ವಿಭಾಗಿಸಿದರು ಆಶ್ರಯ ನಗರಗಳನ್ನು. 6 ಆಶ್ರಯ ನಗರಗಳಲ್ಲಿರುವಂಥ ವಿಷಯ ಏನೆಂದರೆ, ಆ ಪಟ್ಟಣದ ಗೌನಿ ಈ ಹಂತಕನು ಓಡಿ ಹೋಗಿ ಅದನ್ನು ಹಿಡಿಕೊಂಡರೆ ಅವನು ಸಾಯಬಾರದು. ಪ್ರಧಾನ ಯಾಜಕನು, ಆ ಕಾಲದ ಮಹಾಯಾಜಕನು ಸಾಯುವವರೆಗೂ ಆ ಪಟ್ಟಣದಲ್ಲಿ ಇರುತ್ತಾನೆ. ನಂತರ ಅವನು ಬಿಡುಗಡೆ ಹೊಂದುತ್ತಾನೆ. ಯಾರೂ ಸಾಯಿಸಕೂಡದು. ಪ್ರಧಾನ ಯಾಜಕನ ಮರಣದ ಮೂಲಕ ಅವನಿಗೆ ವಿಮುಕ್ತಿ ಬರುತ್ತದೆ. ಆ ವಿಧವಾದ ಸ್ಥಳವನ್ನು ಏರ್ಪಡಿಸುವೆನು. ಆಕಸ್ಮಿಕವಾಗಿ ಕೊಲೆ ಮಾಡಿದವನು ಆ ಸ್ಥಳಕ್ಕೆ ಹೋಗಿ ಬದುಕಬಹುದು. ಆಕ್ಸಿಡೆಂಟ್ ಕೇಸಸ್ ಇರುತ್ತದೆ. ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಮರಣ ಸಂಭವಿಸುವಾಗ ಅದಕ್ಕೆ ಸಂಬಂಧಪಟ್ಟಂಥ ಇನ್ಶೂರೆನ್ಸ್ ಕಂಪನೀಸ್ ಪೆನಾಲ್ಟಿಯನ್ನು ಪೇ ಮಾಡುತ್ತದೆ. ಸಮ್ಟೈಮ್ಸ್ ಗೌರ್ಮೆಂಟ್ ಅವರಿಗೆ ಸಹಾಯ ಮಾಡುತ್ತದೆ. ಅವರ ಶಿಕ್ಷೆಯ ವಿಷಯದಲ್ಲಿ ಲೈಸೆನ್ಸ್ ರದ್ದಾಗ್ತದೆ, ಲೈಸೆನ್ಸ್ ಕೆಲವು ಕಾಲ ಸೀಸ್ ಮಾಡುತ್ತಾರೆ. ಈ ವಿಧವಾಗಿ ಸ್ವಲ್ಪ ಕಾಲ ಶಿಕ್ಷೆ ಅವರಿಗೆ ಆಗುತ್ತದೆ. ಡೆತ್ ಟು ಡೆತ್ ಅನ್ನುವಂಥದ್ದು ಇನ್ನೆಲ್ ಪೆನಲ್ ಕೋರ್ಟಲ್ಲಿ ಇರುವುದಿಲ್ಲ. ಆಕಸ್ಮಿಕವಾಗಿ ನಡೆದರೆ ಸಾಯಿಸುವುದಕ್ಕಾಗಿ ನಿಯಮಗಳು ಇಲ್ಲ ಇಂಡಿಯಾದಲ್ಲಿ. 14. ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಅವನಿಗೆ ಮರಣಶಿಕ್ಷೆಯನ್ನು ಕೊಡಬೇಕು. ಕಪಟವಾಗಿ ಕುಯುಕ್ತಿಯಿಂದ ಪ್ರವರ್ತಿಸಿ ಕೊಲೆ ಮಾಡಿದರೆ ಅವನ ಆ್ಯಟಿಟ್ಯೂಡ್ ಹೊರಗಡೆ ಬಂದಿದೆ. ಅದಕ್ಕೆ ಪ್ರತಿಯೊಂದು ಕ್ರಿಮಿನಲ್ ಕೇಸಲ್ಲಿ ಮೋಟಿವೇಶನ್ ಆ್ಯಂಡ್ ಮೋಷನ್ ಎರಡನ್ನೂ ಅಬ್ಸರ್ವ್ ಮಾಡುತ್ತಾರೆ. ಯಾಕೆ ಸಾಯಿಸಿದನು ಅನ್ನುವಂಥ ಉದ್ದೇಶ ಒಂದು, ಮೋಟಿವ್. ಮೋಷನ್, ಯಾವ ವಿಧವಾಗಿ ಸಾಯಿಸಿದನು, ಸಾಯಿಸಿದರೆ ಏನು ಲಾಭ, ಯಾಕೆ ಸಾಯಿಸುವ ಸಂಕಲ್ಪ ಮಾಡಿಕೊಂಡ, ವಾಟ್ ಈಸ್ ಹಿಸ್ ಮೋಟಿವ್ ಬಿಹೈಂಡ್ ದ್ಯಾಟ್ ಮರ್ಡರ್, ಹತ್ಯೆ ಮಾಡಿದ್ದು ಯಾಕೆ, ಕಾರಣ ಅದು ಪ್ರೂವ್ ಆಗಬೇಕು, ಮೋಟಿವ್ ಪ್ರೂವ್ ಆಗಬೇಕು. ನಂತರ ಮೋಷನ್ ಆಫ್ ದಿ ಮರ್ಡರ್, ಹೇಗೆ ಸಾಯಿಸಿದನೋ, ಕತ್ತಿಯಿಂದಲೋ, ಕರೆಂಟ್ ಶಾಕಿಂದಲೋ, ನೀರಲ್ಲಿ ಮುಳುಗಿಸಿ ಸಾಯಿಸಿದನೋ, ಆತ್ಮಹತ್ಯೆ ಮಾಡಿ ಸಾಯಿಸಿದನೋ, ಉರ್ಲಾಕಿ ಸಾಯಿಸಿದನೋ, ಅದು ಪ್ರೂವ್ ಆಗಬೇಕು. ಆ ಸಾಕ್ಷ್ಯನ ಅವರು ಹಿಡಿಬೇಕು ಪೊಲೀಸವರು. ಅದು ಸಿಕ್ಕಿದರೆ ಆ ದಿನಗಳಲ್ಲಿ ಕೆಲವು ವಾದ ವಿವಾದಗಳ ನಂತರ ಅವನು ನಿಜವಾದ ಉದ್ದೇಶದಿಂದ ಕೊಲೆ ಮಾಡಿರುವುದಾದರೆ ಅವನಿಗೆ ಶಿಕ್ಷೆ ಇದೆ. 15. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆ ಆಗಬೇಕು. ಈಗ ನಮ್ಮ ನ್ಯಾಯವಿಧಿಗಳಲ್ಲಿ ತಂದೆ ತಾಯಿಗಳನ್ನು ಬಾಧೆ ಪಡುವವರನ್ನು ಅರೆಸ್ಟ್ ಮಾಡುತ್ತಾರೆ. ವಯಸ್ಸಾದ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಸೂಪರಿಂಟೆಂಡೆಂಟ್ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಕ್ಕಳನ್ನು ಅರೆಸ್ಟ್ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ಇಂಡಿಯಾದಲ್ಲಿ ಅದ್ಭುತವಾದ ತೀರ್ಪು ಕೊಟ್ಟಿತು. ವಯಸ್ಸಾದ ತಂದೆ ತಾಯಿಗಳನ್ನು ಮಕ್ಕಳು ಪೋಷಣೆ ಮಾಡದೆ ಹೋದರೆ ಆ ಮಕ್ಕಳನ್ನು ಜೈಲಲ್ಲೇ ಇಡಬೇಕು. ಯಾವ ತಂದೆ ತಾಯಿ ನನ್ನ ಮಗಳು ನನ್ನ ಮಗ ಅನ್ನ ಕೊಡ್ತಾ ಇಲ್ಲ ಅಂತ ಕೋರ್ಟ್ಗೆ ಹೇಳಿದರೆ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರ ಮೇಲೆ ಕೇಸ್ ಮಾಡಿ ಜೈಲಿಗೆ ಕಳಿಸುವಂಥ ನಿಯಮಗಳು ಇದೆ. ಕೇಳದೆ ಹೋದರೆ ಜೈಲಿಗೆ ಕಳಿಸುತ್ತಾರೆ. ಹಾಗೆಯೇ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಇರುವಂಥ ತಂದೆ ತಾಯಿಗಳನ್ನು ಬಾಧಿಸಿದರೆ, ಹೊಡೆದರೆ ಶಿಕ್ಷೆಗಳು ಇದೆ. ನಾವು ಇವೆಲ್ಲವನ್ನು ಸಮಾಜದಲ್ಲಿ ಸಾಧಾರಣ ಎಂಬುದಾಗಿ ಎನಿಸುತ್ತೇವೆ. ಆ ದಿನಗಳಲ್ಲೇ ದೇವರು ಏರ್ಪಾಡು ಮಾಡಿದ್ದಾನೆ. ಸ್ತ್ರೀಯರ ವಿಷಯದಲ್ಲಿ, ದಾಸಿಯರ ವಿಷಯದಲ್ಲಿ, ದಾಸರ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ ಎಷ್ಟೋ ನ್ಯಾಯವಿಧಿಗಳನ್ನು, ಲೇಬರ್ ವಿಷಯದಲ್ಲಿ, ಬಡವರ ವಿಷಯದಲ್ಲಿ ಎಷ್ಟು ಒಳ್ಳೆಯ ನ್ಯಾಯವಿಧಿಗಳನ್ನು ದೇವರು ಇಸ್ರಾಯೇಲರಿಗೆ ಉಂಟು ಮಾಡಿದನು. ತಂದೆ ತಾಯಿಗಳನ್ನು ಯಾರಾದರೂ ಸರಿಯೇ ಹೊಡೆದವನಿಗೆ ಮರಣಶಿಕ್ಷೆಯಾಗಬೇಕು. ಮನುಷ್ಯನನ್ನು ಕದ್ದವನಿಗೆ ಅವನನ್ನು ಮಾರಿದರೂ ತನ್ನಲ್ಲೇ ಇಟ್ಟುಕೊಂಡರೂ ಮರಣ ಶಿಕ್ಷೆಯಾಗಬೇಕು. ಅವನಿಗೆ ಮರಣ ಶಿಕ್ಷೆಯೇ ಆಗಬೇಕು. ಮೈನರ್ ಪೀಪಲ್, ಬಾಲ್ಯದಲ್ಲಿ ಇರುವಂಥ ಮೈನಾರಿಟಿ ವಿಷಯದಲ್ಲಿ ಇದು ಬಹಳ ದೊಡ್ಡ ಕೇಸ್. ಹೊಸ ನ್ಯಾಯವಿಧಿಗಳು ಇಂಡಿಯಾದಲ್ಲಿ ಬರ್ತಾ ಇದೆ. ಅದರ ಮೂಲಕ ಏನಂದರೆ ಬೇಲ್ ಕೂಡ ಇಲ್ಲ, ಡೈರೆಕ್ಟಾಗಿ ವಿಚಾರಣೆ ಮಾಡಿ ಸೆರೆಮನೆಗೆ ಕಳಿಸ್ತಾರೆ. ಕಿಡ್ನಾಪ್ ಕೇಸ್ ಶಿಕ್ಷೆ ವಿಧಿಸಲ್ಪಡುತ್ತಾ ಇದೆ.
ನಿಶ್ಚಯವಾಗಿ ಮರಣ ಶಿಕ್ಷೆ. 17 ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು, ಡೆತ್ ಪೆನಾಲ್ಟಿ ತಂದೆ ತಾಯಿ ವಿಷಯದಲ್ಲಿ. 18 ವಾಕ್ಯದಿಂದ ಹೋರಾಟದ ಕುರಿತಾಗಿ ಜಗಳ, ಅಸಲ್ಟ್, ಹೋರಾಟ, ಹೊಡೆದಾಡುವುದು, ಜಗಳ ಆಡುವುದು. ಇಬ್ಬರು ಜಗಳವಾಡುತ್ತಿರಲಾಗಿ ಒಬ್ಬನು ಮತ್ತೊಬ್ಬನನ್ನು ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದದರಿಂದ ಗಾಯಪಟ್ಟವನು ಸಾಯದೆ ಕೆಲವು ಕಾಲ ಹಾಸಿಗೆಯಲ್ಲಿ ಬಿದ್ದುಕೊಂಡು ತರುವಾಯ ಎದ್ದು ಕೋಲೂರಿಕೊಂಡು ತಿರುಗಾಡಿದರೆ ಹೊಡೆದವನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಅಂದರೆ ಬರೀ ಇಂಜೂರಿಸ್, ಹೊಡೆದವನಿಗೆ ಶಿಕ್ಷೆ ವಿಧಿಸಕೂಡದು. ಯಾರಿಂದಲಾದರೂ ಮತ್ತೊಬ್ಬನಿಗೆ ಗಾಯವಾದರೆ ಅವನು ಚೆನ್ನಾಗಿ ಮಾಡಬೇಕು. ಆದರೂ ಆ ಮನುಷ್ಯನು ಕೆಲಸ ಮಾಡಲಾರದೆ ಹೋದ ಕಾಲಕ್ಕೆ ಅವನು ತಕ್ಕಷ್ಟು ಹಣ ಕೊಟ್ಟು ಅವನನ್ನು ಪೂರ್ಣವಾಗಿ ಸ್ವಸ್ಥಪಡಿಸಬೇಕು. ದೊಡ್ಡ ಮನುಷ್ಯರು ಸೆಟಲ್ಮೆಂಟ್ ಮಾಡ್ತಾ ಇರ್ತಾರೆ, ಸಮನ್ವಯ ಸಮಾಧಾನ ಮಾಡುತ್ತಾ ಇರುತ್ತಾರೆ. ಇದು ಅಪ್ಲೈ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಈ ನ್ಯಾಯವಿಧಿಯನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಯಾರಾದರೂ ಹೊಡೆದ್ರೆ ಅವರಿಬ್ಬರನ್ನು ಕೂರಿಸಿ ರಾಜಿ ಮಾಡಿ ಆ ವೈದ್ಯತ್ವಕ್ಕೆ ಬೇಕಾದ ಹಣಕ್ಕಾಗಿ, ಆಹಾರಕ್ಕಾಗಿ, ಭವಿಷ್ಯತ್ತಿನ ಕುರಿತಾಗಿ ಭದ್ರತೆಗಾಗಿ ಸಮಾಧಾನಪಡಿಸಿ ಹಣ ಕೊಡಿಸುತ್ತಾರೆ. ಅದೇ ಇಲ್ಲಿ ದೇವರು ತಿಳಿಸುತ್ತಾ ಇದ್ದಾನೆ 20ರಲ್ಲಿ. ಒಬ್ಬನು ತನ್ನ ದಾಸನನ್ನಾಗಲಿ ದಾಸಿಯನ್ನಾಗಲಿ ಕೋಲಿನಿಂದ ಹೊಡೆದು ಸಾಯುವಂತೆ ಮಾಡಿದರೆ ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು. ಆ ದಾಸನು ಆಗಲೇ ಸಾಯದ 1-2 ದಿವಸ ಉಳಿದರೆ ಯಜಮಾನನಿಗೆ ಶಿಕ್ಷೆಯನ್ನು ವಿಧಿಸಕೊಡುವುದು. ಆ ದಾಸನ ಅವನ ಸೊತ್ತಷ್ಟೇ. ಮನುಷ್ಯರು ಜಗಳವಾಡುತ್ತಿರಲಾಗಿ ಗರ್ಭಿಣಿಯಾದ ಹೆಂಗಸಿಗೆ ಏಟು ತಗಲದಿದ್ದರಿಂದ ಅವಳಿಗೆ ಗರ್ಭಸ್ರಾವವೇ ಹೊರತಾಗಿ ಬೇರೆ ಯಾವ ಹಾನಿಯೂ ಆಗದೇ ಹೋದರೆ ಹೆಂಗಸಿನ ಗಂಡನು ನ್ಯಾಯಾಧಿಪತಿಗಳ ಸಮ್ಮತಿಯಿಂದ ಎಷ್ಟು ಹಣವನ್ನು ಗೊತ್ತು ಮಾಡುತ್ತಾನೋ ಹೊಡೆದವನು ಅಷ್ಟನ್ನು ಕೊಡಬೇಕು. ಗರ್ಭವನ್ನು ಕಳೆದುಕೊಂಡರೋ ಆಕೆಯ ಗಂಡನು ಎಷ್ಟು ಹಣವನ್ನು ಡಿಮ್ಯಾಂಡ್ ಮಾಡುತ್ತಾನೋ ನ್ಯಾಯಾಧಿಪತಿಗಳ ಸಮ್ಮತಿಯಿಂದ ಅಷ್ಟು ಹಣವನ್ನು ಹಾನಿ ಮಾಡಿದವನು ಕೊಡಬೇಕು. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆ ಆಗಬೇಕು. ಏನೇ ಇದರ ಅರ್ಥ? ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಇದು ಇಲ್ಲಿ ನೆರವೇರುತ್ತಾ ಇದೆ. ನಿನ್ನ ಕಣ್ಣು ಯಾರಾದರೂ ಹೊಡೆದ್ರೆ ನಿನ್ನ ಕಣ್ಣು ಹೋಗುತ್ತದೆ. ನಿನ್ನ ಕಣ್ಣನ್ನು ನೀನು ಕಾಪಾಡಿಕೊಳ್ಳುವ ಹಾಗೆ ಮತ್ತೊಬ್ಬನ ಕಣ್ಣನ್ನು ಕಾಪಾಡುವ ಬಾಧ್ಯತೆ ನಿನ್ನ ಮೇಲೆ ಇದೆ. ಅದಕ್ಕೆ ಕಣ್ಣಿಗೆ ಕಣ್ಣು ನೇಮಿಸಿದನು. ಅಂದರೆ ಪರ್ಫೆಕ್ಟ್ ಪನಿಷ್ಮೆಂಟ್, ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಬಲಗೆನ್ನೆಗೆ ಹೊಡೆದ್ರೆ ಬಲಗೆನ್ನೆಗೆ ಹೊಡಬೇಕು. ಕೈಗೆ ಕೈ, ಕಾಲಿಗೆ ಕಾಲು, ಹಲ್ಲಿಗೆ ಹಲ್ಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು. ಅಂದರೆ ನ್ಯಾಯಕ್ಕೆ ನ್ಯಾಯ, ನ್ಯಾಯವಾದ ಶಿಕ್ಷೆ ಎಂಬುದೇ ಇದರ ಅರ್ಥ. ನ್ಯಾಯವಾದ ಶಿಕ್ಷೆ ಅನ್ನುವುದೇ ಈ ಪದಗಳ ವಾಕ್ಯಗಳ ಅರ್ಥ. ಪ್ರೀತಿಯಿಂದ ಕೂಡಿದ ಧರ್ಮಶಾಸ್ತ್ರ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ನಮ್ಗೆ ಅರ್ಥ ಆಗುತ್ತದೆ. 26 ಯಾವನಾದರೂ ತನ್ನ ದಾಸನ ಅಥವಾ ದಾಸಿಯ ಕಣ್ಣನ್ನು ಹೊಡೆದು ನಷ್ಟಪಡಿಸಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಡಿಸಬೇಕು. ಅವರು ಹಕ್ಕು ಹೊಂದಿಕೊಂಡಿದ್ದಾರೆ. ಯಜಮಾನನು ತನ್ನ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ಕಣ್ಣನ್ನು ಹೊಡೆದು ನಷ್ಟಪಡಿಸಿದರೆ ಅವನು ಬಿಡುಗಡೆ ಹೊಂದುತ್ತಾನೆ. ದಾಸನ ಅಥವಾ ದಾಸಿಯ ಹಲ್ಲನ್ನು ಉದುರಬಡಿಸಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಡಿಸಬೇಕು. ಹ್ಯೂಮನ್ ರೈಟ್ಸ್ ಈ ಎರಡೂ ಕೂಡ ಸ್ವತಂತ್ರವಾಗಿ ದಾಸಿಯನ್ನು ಬಿಡುಗಡೆ ಮಾಡಬೇಕು, ಬಾಧಿಸಕೂಡದು. 28 ಆಸ್ತಿಗೆ ಸಂಬಂಧಪಟ್ಟಂಥ ನಷ್ಟಗಳ ಕುರಿತಾಗಿರುವಂಥ ನ್ಯಾಯವಿಧಿಗಳು ನೋಡಿ. 21ನೇ ಅಧ್ಯಾಯ 28ನೇ ವಾಕ್ಯ ಮೊದಲಿಂದ ನಮಗೆ 36ನೇ ವಾಕ್ಯದವರೆಗೂ ಕೂಡ ಕೆಲವು ಸಿವಿಲ್ ಲಾಸ್, 7 ರೀತಿಯಾದ ನ್ಯಾಯವಿಧಿಗಳಲ್ಲಿ 2 ನ್ಯಾಯವಿಧಿಗಳು ಪ್ರತ್ಯೇಕವಾಗಿ 21ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. 28ರಿಂದ
ವಾಕ್ಯ ಮೊದಲುಗೊಂಡು 32ನೇ ವಾಕ್ಯದವರೆಗೂ. ಪೆನಾಲ್ಟೀಸ್ ಟು ಓನರ್ ಆಫ್ ದಿ ಮೀನ್ ಆಕ್ಸನ್. ಎತ್ತಿಗೆ ಸಂಬಂಧಪಟ್ಟಂಥ ನಷ್ಟಗಳು, ಎತ್ತಿನಿಂದ ಆಗುವಂಥ ನಷ್ಟಗಳು ಕೂಡ ಪರಿಕ್ರಯ ಯಾವ ವಿಧವಾಗಿರಬೇಕೆಂದು ದೇವರು ಹೇಳಿದ್ದಾನೆ. 33ರಿಂದ 36ನೇ ವಾಕ್ಯದವರೆಗೂ. ನಿರ್ಲಕ್ಷ್ಯದಿಂದ ಇರುವುದರಿಂದ ಇತರರಿಗೆ ಬಂದಂಥ ಆಸ್ತಿ ನಷ್ಟಕ್ಕೆ ಇರುವಂಥ ನ್ಯಾಯವಿಧಿಗಳು. 28. ಎತ್ತು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಾದು ಕೊಂದರೆ ಆ ಎತ್ತನ್ನು ಕಲ್ಲುಗಳಿಂದ ಹೊಡೆದು ಕೊಲ್ಲಬೇಕು. ಅದರ ಮಾಂಸವನ್ನು ತಿನ್ನಕೂಡದು. ಆ ಎತ್ತಿನ ಒಡೆಯನೋ ನಿರ್ದೋಷಿ. ಎತ್ತು ಸಾಯಿಸಿದರೆ ಯಜಮಾನನು ದೋಷಿ ಅಲ್ಲ. ಎತ್ತು ಗುಮ್ಮುತ್ತದೆ ಅಂತ ಯಜಮಾನನಿಗೆ ಗೊತ್ತಿದ್ದು ಅದನ್ನು ನಿಯಂತ್ರಣ ಮಾಡದೆ ಹೋದರೆ, ಕಟ್ಟಿ ಹಾಕದೆ ಹೋದರೆ ಆಗ ಏನು ಮಾಡಬೇಕು? ಅದು ಗೊತ್ತಿದ್ದು, ಯಜಮಾನನಿಗೆ ಗೊತ್ತಿದ್ದು, ಆದರೆ ಆ ಎತ್ತು ತತ್ಪೂರ್ವದಲ್ಲಿ ಆಯುವ ಸ್ವಭಾವದಿಂದ ಒಡೆಯನು ಎಚ್ಚರಿಕೆಯಿಂದ ಹೊಂದಿದಾಗ್ಯೂ ಅದನ್ನು ಕಟ್ಟಿ ಹಾಕದೆ ಹೋದುದರಿಂದ ಅದು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಸಾಯಿಸಿದ್ದಾದರೆ ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಬೇಕಲ್ಲದೆ ಒಡೆಯನು ಮರಣ ಶಿಕ್ಷೆಗೆ ಗುರಿಯಾಗುವನು. ಆದರೆ ಆ ಒಡೆಯನು ತನ್ನ ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕೆ ಹಣವನ್ನು ಈಡಾಗಿ ಕೊಡಬಹುದೆಂದು ನ್ಯಾಯಾಧಿಪತಿಗಳು ತೀರ್ಮಾನಿಸಿದರೆ ನೇಮಕವಾದ ಹಣವನ್ನು ಅವನು ಕೊಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದು. ಆ ಎತ್ತಿನಿಂದ ತಿವಿಸಿಕೊಂಡು ಸತ್ತವನು ಹುಡುಗನಾದರೆ ಅಥವಾ ಹುಡುಗಿಯಾದರೆ ಇದೇ ರೀತಿಯಾಗಿ ನ್ಯಾಯಾಧಿಪತಿಗಳು ತೀರ್ಮಾನಿಸಬೇಕು. ತಿವಿಸಿಕೊಂಡು ಸತ್ತವನು ದಾಸನು ಮತ್ತು ದಾಸಿಯು ಆಗಿದ್ದ ಪಕ್ಷಕ್ಕೆ ಅವರ ಯಜಮಾನನಿಗೆ 30 ರೂಪಾಯಿ ಈಡು ಕೊಡಿಸಬೇಕು ಮತ್ತು ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಿಸಬೇಕು. ಇನ್ನು 33ರಿಂದ ಕೇರ್ಲೆಸ್ನೆಸ್, ಬೇಜವಾಬ್ದಾರಿ. ಒಬ್ಬನು ಗುಣಿ ತೆಗೆದುದರಿಂದ ಇಲ್ಲವೇ ಗುಣಿಯಾಗಿದ್ದು ಮುಚ್ಚದೆ ಹೋದುದರಿಂದ ಮತ್ತೊಬ್ಬನ ಎತ್ತಾಗಲಿ ಕತ್ತೆಯಾಗಲಿ ಅದರಲ್ಲಿ ಬಿದ್ದು ಸತ್ತರೆ ಆ ಕುಡಿ ಅಗಿಸಿದವನು ಉಂಟಾದ ನಷ್ಟಕ್ಕೆ ಪ್ರತಿಯಾಗಿ ಈಡು ಕೊಡಬೇಕು. ಆ ದನದ ಒಡೆಯನಿಗೆ ಅದರ ಕ್ರಯವನ್ನು ಕೊಡಬೇಕು. ಸತ್ತ ದನವನ್ನು ತಾನೇ ತೆಗೆದುಕೊಳ್ಳಬಹುದು. ಒಬ್ಬನ ಎತ್ತು ಮತ್ತೊಬ್ಬನ ಎತ್ತನ್ನು ಆದು ಕೊಂದರೆ ಜೀವದಿಂದಿರುವ ಎತ್ತನ್ನು ಮಾರಿ ಅದರ ಕ್ರಯವನ್ನು ಸಮವಾಗಿ ಹಂಚಬೇಕು. ಸತ್ತ ಎತ್ತನ್ನು ಸಮವಾಗಿ ಹಂಚಬೇಕು. ಆದರೆ ಅದಕ್ಕೆ ಮುಂಚಿತವಾಗಿ ಆ ಎತ್ತು ಹಾಯುವಂಥದ್ದೇ ಎಂದು ತಿಳಿದಿದ್ದಾಗ್ಯೂ ಅದರ ಒಡೆಯನು ಅದನ್ನು ಕಟ್ಟಿ ಹಾಕದೆ ಹೋದದ್ದಾದರೆ ಅವನು ಎತ್ತಿಗೆ ಪ್ರತಿಯಾಗಿ ಎತ್ತನ್ನು ಕೊಡಬೇಕು. ಸತ್ತ ಎತ್ತನ್ನು ತಾನೇ ತೆಗೆದುಕೊಳ್ಳಬಹುದು. ತಿಳಿಯದೆ ಮಾಡಿದರೆ ನಷ್ಟ, ತಿಳಿಯದೆ ಮಾಡಿದರೆ ನಿರ್ದೋಷಿ. ಈ ರೀತಿಯಾಗಿ 10 ನ್ಯಾಯವಿಧಿಗಳು ಮನುಷ್ಯರ ಮಧ್ಯದಲ್ಲಿ ಆಸ್ತಿ ನಷ್ಟದ ಕುರಿತಾಗಿ ಬರೆಯಲಾಗಿದೆ. ಇಲ್ಲಿಗೆ 21ನೇ ಅಧ್ಯಾಯ ನಾವು ಮುಗಿಸಿದ್ದೇವೆ. ಇದರಿಂದ ನಮಗೆ ಗೊತ್ತಾಗುವುದೆಂದರೆ ನ್ಯಾಯಕ್ಕೆ ನ್ಯಾಯ, ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಿಗಿರುವಂಥ ಜಗಳಕ್ಕೆ, ಕ್ರೈಮ್ಗೆ ಪನಿಷ್ಮೆಂಟ್ ಯಾವ ರೀತಿಯಾಗಿ ಕೊಡಬೇಕು, ಇವುಗಳ ಪೆನಾಲ್ಟಿ ಯಾವ ವಿಧವಾಗಿ ಇರಬೇಕು ಎಂದು ಹೇಳಿದ್ದಾನೆ. ದೇವರು ಅವರನ್ನು ಪರಿಪಾಲನೆ ಮಾಡುವ ಕಾರಣದಿಂದ ಮನುಷ್ಯರ ಮಧ್ಯದಲ್ಲಿ ಯಾವ ರೀತಿಯಾಗಿ ನಿರ್ವಹಿಸಬೇಕು ಎಂಬುದಾಗಿ ದೇವರು ಅವರಿಗೆ ತಿಳಿಸಿದ್ದಾನೆ.